ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33ನೇ ವಚನ. ಯೆಹೋವನು ದುಷ್ಟರ ಮನೆಯನ್ನು ಚೆಪ್ಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ದೇವರು ನೀತಿವಂತರ ಕುಟುಂಬವನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಕೆಲವು ವರ್ಷಗಳ ಹಿಂದೆ ಸಂಶಯ ನಡೆಸುತ್ತಿರುವ ಅದರಲ್ಲಿ 5 ತಲಾಂತರವರೆಗೂ ಜೀವಿಸುವಂತ 2 ಭಕ್ತರನ್ನು ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಅದು ಯಾವುದಂದ್ರೆ ಅನೀತಿವಂತರ ಕುಟುಂಬವು ಮತ್ತು ನೀತಿವಂತರ ಕುಟುಂಬ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅನೀತಿವಂತರ ಕುಟುಂಬವನ್ನು ಸಂಶಯ ಮಾಡ್ತಿರುವಾಗ ಅನೀತಿವಂತ ಕುಟುಂಬನು ಮತ್ತು ದುರ್ಮಾರ್ಗಗಳ ಹಾಗೆ ಜೀವಿಸುವಂತ ಶ್ರೀಮಂತನಾಗಿ ಒಬ್ಬ ಸಂತತಿ, ಅವನು ದೇವರ ಭಯ ನಂಬದ ಕುಟುಂಬ, ನೀತಿವಂತನ ಕುಟುಂಬ, ಅನೀತಿವಂತನ ಕುಟುಂಬ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಮತ್ತು ಅವನ ಕುಟುಂಬದಲ್ಲಿ ನೋಡುವಾಗ ಕೆಲವು ಜನರು ಭಿಕ್ಷಕರು, ಕೆಲವು ಜನರು ಪಾಪದಲ್ಲಿ ಗುಲಾಮರಾಗಿರುವಂತರು, ಕೆಲವು ಜನರು ಕಳ್ಳರು, ಕೆಲವು ಜನರು ಜೈಲಿಗೆ ಸೇರಿದಂತರು, ಕೆಲವು ಜನರು ವ್ಯಭಿಚಾರಗಳು ಮಾಡುವಂತರು, ಕೆಲವು ಜನರು ಕೊಲೆ ಮಾಡುವಂತರು, ಅಂತರು ಆ ಅನೀತಿವಂತ ಕುಟುಂಬದಲ್ಲಿ ಸೇರಿದಂತವರಾಗಿದ್ರು ಪ್ರಿಯರೇ. ಮತ್ತು ಕೆಲವು ಕಳ್ಳರು ಮತ್ತು ವ್ಯಭಿಚಾರಿಗಳು ಮತ್ತು ವ್ಯಾಪಾರಿಗಳು ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಿದರೆ ಎಂಬುದಾಗಿ ನೋಡಿದಾಗ ಅವರು ಯಾವುದು ಒಳ್ಳೆಯದನ್ನು ಮಾಡಿರ್ಲಿ ಪ್ರಿಯರೇ. ಅದು ಯಾರ ಕುಟುಂಬ ಅಂದ್ರೆ ಅನೀತಿವಂತನ ಕುಟುಂಬವಾಗಿತ್ತು ಪ್ರಿಯರೇ. ಮತ್ತು ಅದೇ ರೀತಿಯಾಗಿ ನೀತಿವಂತನ ಕುಟುಂಬವನ್ನು ಸಂಶಯ ಮಾಡಿದಾಗ ಅವನ ಕುಟುಂಬದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅದು ಯಾವುದಂದ್ರೆ ಪ್ರಿಯರೇ, ಅವರು ಒಳ್ಳೆ ರಾಜಕೀಯಗಳು, ಒಳ್ಳೆ ಅವರು ಡಾಕ್ಟರ್ಗಳು, ಒಳ್ಳೆ ಲಾಯರ್ಗಳು, ಒಳ್ಳೆ ಲೆಕ್ಚರ್ಗಳು, ಒಳ್ಳೆಯವರು, ಇನ್ನೊಬ್ಬರಿಗೆ ಅವ್ರಿಗೆ ನೀತಿ ನಿಯಮವಾಗಿ ತಿಳಿಸುವಂತರು, ಪ್ರತಿಯೊಂದು ವಿಷಯದಲ್ಲಿ ಅವರಿಗೂ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತ ಮಕ್ಕಳಾಗಿದ್ರು ಪ್ರಿಯರೇ. ಅದೇ ರೀತಿಯಾಗಿ ಅವರು ಸಮಾಜಕ್ಕೆ ಏನಾದ್ರೂ ಒಳ್ಳೆಯದನ್ನು ಮಾಡಿದರೆ ಎಂಬುದಾಗಿ ನೋಡುವಾಗ ಅವರು ನೋಡಿದಾಗ ಎಲ್ಲರೂ ಸಮಾಜಕ್ಕೆ ಆಶೀರ್ವಾದವನ್ನು ಹೊಂದಿದವರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಮತ್ತು ಕುಟುಂಬ ನೀತಿವಂತರಾಗಿ ಅದರ ಓದಿದರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ದೇವರು ನೀತಿವಂತರ ಕುಟುಂಬವನ್ನು ಆಶೀರ್ವದಿಸುವಂತ ದೇವರು ಆತನಾಗಿದ್ದಾರೆ ಪ್ರಿಯರೇ. ಮತ್ತು ಅದೇ ರೀತಿಯಾಗಿ ನೀತಿವಂತನ ಕುಟುಂಬದಲ್ಲಿ ಸರ್ಕಾರ, ದೊಡ್ಡ ದೊಡ್ಡ ಪದವಿ ಎಲ್ಲವನ್ನು ಇದ್ದವರು ಮತ್ತು ಜ್ಞಾನಿಗಳು ಅವರ ಕರ್ತನು ಮಹಿಮೆಗಾಗಿ ಜೀವಿಸುವಂತರು. ಆದರೆ ದುರ್ಮಾರ್ಗಗಳು ಹಾಗಲ್ಲ, ಅನೀತಿವಂತರಾಗಿ ಜೀವಿಸದೆ ಸಂತತಿಯವರ ಸಮಾಜದಲ್ಲಿ ಅನೇಕ ಜನರು ಜೈಲು ಮತ್ತು ಬರಿದಾಡರು, ಕೊಲೆದರು, ಅನೇಕರಿಗೆ ಹಿಂಸೆ ಪಡಿಸುವಂತರಾಗಿದ್ರು ಪ್ರಿಯರೇ. ಅದೇ ರೀತಿಯಾಗಿ ಹೇಳುತ್ತದೆ ದೇವರ ವಾಕ್ಯವು ನೀತಿವಂತರ ಕುಟುಂಬವನ್ನು ಆಶೀರ್ವದಿಸುವನು. ಹಾಗಾದ್ರೆ ನೀತಿವಂತರು ಯಾರು ಎಂಬುದಾಗಿ ಕೇಳಿದಾಗ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವಂತರಾಗಿರ್ಬೇಕು ಪ್ರಿಯರೇ, ಪಾಪಗಳು ಕ್ಷಮಿಸಲ್ಪಟ್ಟವಂತರಾಗಿರ್ಬೇಕು. ಅವರೇ ನೀತಿವಂತರಾಗಿ ದೇವ್ರ ದೃಷ್ಟಿಯಲ್ಲಿ ಜೀವಿಸುವಂತರಾಗಿರ್ತಾರೆ ಪ್ರಿಯರೇ. ಯೇಸುವನ್ನು ನಂಬುವಂತರಾಗಿರ್ಬೇಕು, ಯೇಸುವನ್ನು ತಿಳ್ಕೊಂಡು ಆತನ ಬಳಿಗೆ ಬಂದು ಸೇರಿಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ಆವಾಗ ದೇವರು ನೀತಿವಂತರ ಕುಟುಂಬವನ್ನು ಜೀವಿಸುವಾಗ ನೀತಿವಂತರ ದೇವರು ಯಾವಾಗಲೂ ಆಶೀರ್ವದಿಸುವನೆಂಬುದಾಗಿ ನೋಡ್ತೇವೆ ಪ್ರಿಯರೇ. ನೀವು ಮುಂಜಾನೆ ನೀತಿವಂತರಾಗಿ ಜೀವಿಸಬೇಕು. ನಮ್ಮ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ನಡಿಬೇಕಂದ್ರೆ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ, ದೇವರ ದೃಷ್ಟಿಯಲ್ಲಿ ಒಳ್ಳೆ ನೀತಿವಂತ ಮಕ್ಕಳಾಗಿ ಜೀವಿಸುತ್ತಾ ಈ ಮುಂಜಾನೆ ಸಮಯದಲ್ಲಿ ನಾವು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿರಿ ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ, ನಿನ್ನ ನೀತಿ ಉಳ್ಳ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ತಂದೆ ದೇವರೇ. ಅವರು ನಿನ್ನ ನೀತಿ ಉಳ್ಳ ಮಕ್ಕಳಿಗೆ ನಾನು ಅವ್ರ ಕುಟುಂಬದಲ್ಲಿ ಆಶೀರ್ವದಿಸ್ತೇನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಅವ್ರ ಮಕ್ಕಳು ಅವ್ರ ಕುಟುಂಬದಲ್ಲಿ ಎಲ್ಲರೂ ಪ್ರಭಾ ನಿನ್ನ ನೀತಿ ಉಳ್ಳ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ತಂದೆ. ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸುವಂತ ದೇವರು ನೀವಾಗಿರಿ ಪ್ರಭಾ. ಅವ್ರು ಯಾವುದೊಂದು ಲೋಕ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯದಲ್ಲಿ ದುರ್ಮಾರ್ಗಗಳಾಗಿ ಜೀವಿಸಲ್ದಂಗೆ ಪ್ರಭಾ ಎಲ್ಲಾ ವಿಷಯದಲ್ಲಿ ವಾಕ್ಯಗಳು ಗಟ್ಟಿಯಾಗಿ ಹಿಡ್ಕೊಂಡು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.